ನಮಸ್ಕಾರ ಬಂಧುಗಳೇ, ನಾವು ಇವತ್ತು BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ಸಂಪತ್ತು ಕೊಡುವ ಜ್ಞಾನರೇಖೆಯಿಂದ ನಮಗೆ ಸಂಪತ್ತು ಬರುತ್ತದೆ. ಆಗ ಜ್ಞಾನರೇಖೆಗೆ ಯಾವ ರೀತಿಯಲ್ಲಿದ್ದಾಗ ನಮಗೆ ಸಂಪತ್ತು ಬರುತ್ತೆ, ಯಾವ ರೀತಿಯಲ್ಲಿ ಇಲ್ಲದಿದ್ದಾಗ ಸಂಪತ್ತು ಬರೋದಿಲ್ಲ ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅಂದರೆ ಈ ಬೇಸಿಕ್ ಲೈನ್ಗಳು ಅಂದರೆ ಮೂಲ ರೇಖೆಗಳು ಯಾವುವು ಅಂದರೆ ನಿಮ್ಗೆ ಗೊತ್ತಿದೆ. ಆಯುಷ ರೇಖೆ ಇದು ನಮ್ಮ ಆರೋಗ್ಯ, ನಮ್ಮ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಇದು ನಮ್ಮ ಜ್ಞಾನರೇಖೆ, ನಮ್ಮ ಉದ್ಯೋಗದಲ್ಲಿ ಪ್ರಾಪ್ತಿ, ನಮ್ಮ ಉದ್ಯೋಗ ಹೇಗೆ, ಹಣಕಾಸಿನ ವಿಷಯ ಮುಂತಾದವುಗಳು ಇದರಲ್ಲಿ ಬರುತ್ತೆ. ಇದು ನಮ್ಮ ಮನಸ್ಸು, ನಮ್ಮ ಸ್ನೇಹ, ನಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಸುತ್ತದೆ. ಇದು ನಮ್ಮ ಫೇಟ್ ಲೈನ್. ಈ ಫೇಟ್ ಲೈನ್ ಅಂದರೆ ಭಾಗ್ಯರೇಖೆ. ಇದು ನಮ್ಮಲ್ಲಿ ಹಣಕಾಸಿನ ಸ್ಥಿತಿಗತಿ, ಯಾವ ಕಷ್ಟ ಬರುತ್ತದೆ, ಯಾವ ಹಣಕಾಸಿನ ತೊಡಕಿರುತ್ತೆ ಮುಂತಾದ ವಿಷಯಗಳನ್ನು ತಿಳಿಸುತ್ತದೆ. ಅದರಲ್ಲಿ ಈಗ ನಾವು ಜ್ಞಾನರೇಖೆಯ ಬಗ್ಗೆ ಹೇಳೋಣ. ಜ್ಞಾನರೇಖೆ ಅಂದರೆ ಅದು ನಮಗೆ ಕೊಡುವಂತಹ ನಮ್ಮ ಅರಿವು, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಕೆಲಸ ಕಾರ್ಯಗಳು, ನಮಗೆ ಹಣ ಬರುವ ರೀತಿ, ಯಾವ ರೀತಿಯಲ್ಲಿ ಹಣ ಬರುತ್ತದೆ, ನಾವು ಶ್ರಮಪಟ್ಟು ಹಣ ಬರುತ್ತವೋ ಅಥವಾ ಶ್ರಮ ಪಡೆದೇ ಹಣ ಬರುತ್ತೋ ಮುಂತಾದ ವಿಷಯಗಳನ್ನು ಈ ಜ್ಞಾನರೇಖೆಯಿಂದ ನಾವು ತಿಳಿಯಬಹುದು. ಹಾಗಾದರೆ ಜ್ಞಾನರೇಖೆ ಎಲ್ಲರ ಕೈಯಲ್ಲೂ ಇರುತ್ತಲ್ಲ, ಎಲ್ಲರ ಹಸ್ತದಲ್ಲಿ ಇರುತ್ತಲ್ಲ. ಆಗ ಎಲ್ಲರ ಹಸ್ತದಲ್ಲಿ ಇರುವಾಗ ಅದರಿಂದ ನಮಗೆ ಹಣ ಬರುವುದಿಲ್ಲವೇ ಎಂಬ ಪ್ರಶ್ನೆ ಕೇಳ್ಬೋದು. ಆದರೆ ಇದು ಒಂದು ವೈಜ್ಞಾನಿಕವಾದಂತಹ ಸಂಶೋಧನೆಗಳನ್ನು ನಡೆಸಿದಾಗ ಯಾವ ರೀತಿಯಲ್ಲಿರುವಂತಹ ಹಸ್ತಗಳಲ್ಲಿ ಅವರಿಗೆ ಶ್ರಮಪಟ್ಟಷ್ಟು ಅವರಿಗೆ ಹಣ ಬರುತ್ತದೆ, ಯಾರಿಗೆ ಶ್ರಮ ಪಟ್ಟರೂ ಹಣ ಬರೋದಿಲ್ಲ, ಯಾರು ಹಣವಂತರಾಗುತ್ತಾರೆ, ಯಾವ ದಾರಿಯಲ್ಲಿ ಹಣ ಬರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಅದರಂತೆ ನಾವು ಹೇಳುವುದಾದರೆ ಇದರ ಬಗ್ಗೆ ಸೂಕ್ಷ್ಮವಾದ ಎಲ್ಲ ವಿಷಯಗಳನ್ನು ತಿಳಿದಿರಬೇಕಾಗುತ್ತೆ. ಹಾಗೆ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಯಬೇಕಾದರೆ ಎಲ್ಲ ವಿಡಿಯೋಗಳನ್ನು ನೋಡಬೇಕಾಗುತ್ತೆ. ಅದು ನಾವು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿವರವನ್ನು ಕೊಡ್ತಾ ಬರ್ತೇವೆ. ಈಗ ನಾನು ಜ್ಞಾನರೇಖೆಯ ಬಗ್ಗೆ ಹೇಳ್ತೇನೆ. ಜ್ಞಾನರೇಖೆಯಲ್ಲಿ ನಿಮಗೆ ಎಲ್ಲ ವಿಷಯಗಳು ತಿಳಿಯಬೇಕಂದ್ರೆ ಈ ಜ್ಞಾನರೇಖೆಯ ಸ್ಥಿತಿ ಯಾವ ರೀತಿ ಇರುತ್ತೆ ಎಂಬುದನ್ನು, ಅಂದರೆ ಒಟ್ಟಾರೆ ಇದು ಸಂಪತ್ತನ್ನು ಕೊಡುವಂತಹ ರೀತಿಯಲ್ಲಿ ಯಾರ ಹಸ್ತದಲ್ಲಿ ಈ ಜ್ಞಾನರೇಖೆ ಇದೆಯೋ ಅವರು ಸಂಪನ್ನರಾಗುತ್ತಾರೆ, ಅಂದರೆ ಶ್ರೀಮಂತರಾಗುತ್ತಾರೆ. ಅಂಥ ಹಸ್ತಗಳು ಯಾವುವು, ಆ ಗೆರೆ ಹೇಗಿರುತ್ತದೆ ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜ್ಞಾನರೇಖೆ ಮಂಗಳ ಪರ್ವದಲ್ಲಿ ಕೊನೆಯವರೆಗೆ ಹೋಗಿದ್ದರೆ ಅಂಥ ವ್ಯಕ್ತಿ, ಅಂದರೆ ಕೊನೆಯವರೆಗೆ ನೋಡಿ, ಈಗ ಬುಧಪರ್ವ ಇಲ್ಲಿದೆ, ಈ ಬುಧಪರ್ವ ಕೆಳಗೆ ತನಕ ಹೋಗಿದ್ದರೆ ಅಥವಾ ಕೊನೆಯ ತನಕ ಹೋಗಿದ್ದರೆ, ಇದು ಜ್ಞಾನರೇಖೆ ಇಲ್ಲಿವರೆಗೂ ಹೋಗಿದ್ದರೆ ಅವರು ಲಾಭ ಅಪೇಕ್ಷೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಯಾವುದೇ ಕೆಲಸ ಮಾಡಿದರೂ ನನಗೆ ಲಾಭ ಬರಬೇಕು, ವ್ಯಾಪಾರ ವ್ಯವಹಾರದಿಂದ ಜೀವನ ಯಶಸ್ವಿಯಾಗಿ ನಡೆಸುತ್ತಾರೆ. ಯಶಸ್ವಿಯಾದ ಜೀವನ ನಡೆಸುತ್ತಾರೆ. ಇವರು ಸ್ವಲ್ಪ ಸ್ವಾರ್ಥಿಗಳಾಗಿರುತ್ತಾರೆ, ಸೆಲ್ಫಿಶ್ಗಳಾಗಿರುತ್ತಾರೆ ಎಂಬುದು ಇದರ ಅರ್ಥ. ಅಂದರೆ ಈ ರೇಖೆ ಇಲ್ಲಿವರೆಗೆ ಕೊನೆಯವರೆಗೆ, ಅಂದರೆ ಬುಧಪರ್ವದ ಕೆಳಗೆವರೆಗೆ ಬಂದಿದ್ದರೆ ಅಂಥ ವ್ಯಕ್ತಿ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ, ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ಅನಿಸಿಕೊಂಡಿದ್ದನ್ನು ವ್ಯಾಪಾರ ವ್ಯವಹಾರದಿಂದ ಪಡೆಯುತ್ತಾರೆ. ಆದರೆ ಅವರು ಸೆಲ್ಫಿಶ್ಗಳಾಗಿರುತ್ತಾರೆ, ಅಂದರೆ ಸ್ವಾರ್ಥಿಗಳು, ತನಗೆ ಮಾತ್ರ ಎಂಬ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವರು ತಮ್ಮ ಭವಿಷ್ಯ ತಿಳಿಯುವ ಬಗ್ಗೆ ಕೇಳುತ್ತಿದ್ದಾರೆ. ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯವನ್ನು ತಿಳಿಯಬಹುದು. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ
ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಉತ್ತಮವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಈಗ ಒಂದು ವೇಳೆ ಅದು ಹಸ್ತದ ಮಧ್ಯದವರೆಗೆ ಇದೇ ನೋಡಿ, ಮಧ್ಯದವರೆಗೆ ಬಂದಿದ್ದರೆ, ಅಂದರೆ ಹಸ್ತದ ಮಧ್ಯದವರೆಗೆ ಜ್ಞಾನರೇಖೆ ಬಂದಿದ್ದರೆ ಅವರು ಹೀಗಿದ್ದಾಗ ಅವರು ಹೆಚ್ಚು ವಿಚಾರ ಮಾಡ್ತಾರೆ. ಯಾವುದೇ ಒಂದು ವಿಷಯವಾಗಲಿ ಅದನ್ನು ವಿಚಾರ ಮಾಡ್ತಾರೆ. ಅದನ್ನು ವಿಚಾರ ಮಾಡಿ ಅದು ಮಾಡಬೇಕೋ ಬೇಡವೋ, ಅದರಿಂದ ನನಗೇನು ಉಪಯೋಗ, ಅದು ಉಪಯೋಗವಿಲ್ಲವೋ ಎಂಬ ವಿಚಾರವನ್ನು ವಿಚಾರ ಮಾಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಅದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ. ಅಂದರೆ ಒಬ್ಬ ವ್ಯಾಪಾರಿ ಆಗಬೇಕು ಅಥವಾ ಒಂದು ವ್ಯವಹಾರ ಆರಂಭಿಸಬೇಕು ಅಂದರೆ ಅದರ ಬಗ್ಗೆ ತುಂಬ ಆಳವಾಗಿ ಅಧ್ಯಯನವನ್ನು ಮಾಡುವಂಥ ವ್ಯಕ್ತಿಗಳಾಗಿರುತ್ತಾರೆ. ಅದೇ ವಿಚಾರವಂತರು ಬೇರೆಯವರ ಮಾತಿಗೆ ಅವರು ಏನು ವಿಚಾರ ಮಾಡ್ತಾರಲ್ಲ, ಅವರು ಬೇರೆಯವರ ಮಾತಿಗೆ ತಲೆ ಆಡಿಸುವವರಲ್ಲ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ, ಅದು ಸರಿ ಇದೆ, ಆ ಮನೆಯಲ್ಲಿ ಕಟ್ಟಬಾರ್ದು, ಇಲ್ಲ ಸರಿ ಇದೆ, ನನ್ನಿಷ್ಟದಂತೆ ನಾನು ಕಟ್ಟುತ್ತೇನೆ ಎಂಬುದನ್ನು ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಅವರು ಯಾರೇ ಹೇಳಲಿ ಅವರ ಮಾತನ್ನು ಅವರು ಒಪ್ಪೋದಿಲ್ಲ. ಬಡಪೆಟ್ಟಿಗೆ ಒಪ್ಪುವರಲ್ಲ ಅವರು ತಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಅದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಆದುದರಿಂದ ಇವರು ಎಲ್ಲರ ಮಾತುಗಳನ್ನು ಒಪ್ಪದೇ ಇರುವುದರಿಂದ ಇವರಿಗೆ ಗೆಳೆಯರು ಕಡಿಮೆ ಇರುತ್ತಾರೆ. ಗೆಳೆಯರು ತುಂಬ ಕಡಿಮೆಯಾಗಿರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಯೋಚನೆ ಮತ್ತು ವಿಚಾರಗಳಿಂದಾಗಿ, ಅಧ್ಯಯನಗಳಿಂದಾಗಿ ಅವರು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದು ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಚಂದ್ರಪರ್ವಕ್ಕೆ ಬಂದಿದ್ದರೆ ನೋಡಿ, ಈಗ ಇಲ್ಲಿಂದ ಇದು ನೋಡಿದರೆ, ಈಗ ಇದು ಇಲ್ಲಿಂದ ಇಲ್ಲಿಗೆ ಚಂದ್ರಪರ್ವಕ್ಕೆ ಬಂದಿದ್ದರೆ ನೋಡಿ, ಚಂದ್ರಪರ್ವಕ್ಕೆ ಹೋಗಿದೆ. ಈಗ ಈ ರೇಖೆ ಚಂದ್ರಪರ್ವಕ್ಕೆ ಹೋಗಿದೆ. ಪ್ರತಿಭಾವಂತರಾಗಿರುತ್ತಾರೆ ಇವರು, ಯಾವುದೇ ವಿಷಯದಲ್ಲಿ ಪ್ರತಿಭಾವಂತರಾಗಿರುತ್ತಾರೆ. ಅದರಲ್ಲೂ ಚಿತ್ರಕಲೆ, ನೃತ್ಯ, ಸಾಹಿತ್ಯ ಮುಂತಾದವುಗಳಲ್ಲಿ ಇವರು ಹೆಚ್ಚಿನ ಯಶಸ್ವಿಯಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಹಾಗೆ ಇವರ ಮಾನಸಿಕವಾಗಿ ಹೆಚ್ಚು ಆತ್ಮೀಯತೆ, ಎಲ್ಲರನ್ನೂ ಆತ್ಮೀಯ ಭಾವದಿಂದ ನೋಡುವಂಥ ಒಂದು ಗುಣ ಇವರಲ್ಲಿ ಇರುತ್ತದೆ. ಸಾಹಿತ್ಯ ಮುಂತಾದ ವಿಷಯಗಳಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಅವರು ಜೀವನದಲ್ಲಿ ಹೆಚ್ಚು ಸಂತೋಷ ಪಡುವಂಥ ವ್ಯಕ್ತಿಗಳು. ಇವರು ತಮ್ಮ ಜೀವನದಲ್ಲಿ ಜನರನ್ನು ಸಂತೋಷಪಡಿಸುವಂತಹ ಕಾರ್ಯಗಳಲ್ಲಿ ಅವರು ಹೆಚ್ಚು ಉತ್ಸುಕರಾಗಿರುತ್ತಾರೆ ಎಂಬುದು ಈ ರೀತಿಯಲ್ಲಿ ಗೆರೆ ಬಂದಿದ್ದರೆ, ಅಂದರೆ ಜ್ಞಾನರೇಖೆ ಈ ರೀತಿ ಬಂದಿದ್ದರೆ. ಈಗ ನೋಡಿ, ಈಗ ಇಲ್ಲಿಂದ ನೋಡಿ, ಇದು ಇಲ್ಲಿಗಾಗೋಯ್ತು, ಚಂದ್ರಪರ್ವಕ್ಕೆ ಬಂದಿದ್ದು. ಈಗ ನಾನು ನೋಡೋಣ ನೋಡಿ, ಇಲ್ಲಿಂದ ಒಂದು ಗೆರೆ. ಈಗ ಇದು ಯಾವುದು? ಸೂರ್ಯಪರ್ವಕ್ಕೆ ಒಂದು ರೇಖೆ, ಇದರಿಂದ ಯಾವುದೊಂದು ಕೌಲು ರೇಖೆ ಇಲ್ಲಿಂದ ಬಂದಿದ್ದರೆ, ಈ ಯಾವ ರೇಖೆ ಇದು ಜ್ಞಾನರೇಖೆಯಿಂದ ಒಂದು ಕೌಲು ರೇಖೆ ಹೀಗೆ ಇದಕ್ಕೆ ಬಂದಿದ್ದರೆ, ಸೂರ್ಯಪರ್ವಕ್ಕೆ ಬಂದಿದ್ದರೆ ಇವರು ಸಹ ಕಲಾವಿದರಾಗುತ್ತಾರೆ. ಚಿತ್ರಕಲಾವಿದರು, ನಟರು, ಅಥವಾ ಇವರು ನಾಟಕ ನಟರು, ಇಲ್ವಾ ಸಿನಿಮಾ ನಟರು, ಸಿನಿಮಾ ಡೈರೆಕ್ಟರು ಮುಂತಾದವುಗಳಲ್ಲಿ ಇವರು ಹೆಚ್ಚಿನ ಆಸಕ್ತಿಯಲ್ಲಿ ಉಳ್ಳವರಾಗಿರುತ್ತಾರೆ. ಆಗ ಅವರ ಹಸ್ತದಲ್ಲಿ ಈ ನಕ್ಷತ್ರ ಚಿಹ್ನೆಯೂ ಇದ್ದರೆ, ಎಲ್ಲಿ ಸೂರ್ಯ ಪರ್ವದಲ್ಲಿ ನಕ್ಷತ್ರ ಚಿಹ್ನೆಯೂ ಇದ್ದರೆ ಅವರು ಅಂತಹ ಖ್ಯಾತಿಯನ್ನು ಪಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜನಪ್ರಿಯ ಕಲಾವಿದರಾಗಿ ಹೆಸರು ಮಾಡುತ್ತಾರೆ. ಈ ಒಂದು ವೇಳೆ ಅದು ಹೋಗಿಲ್ಲ, ಇಲ್ಲಿಂದ ಶಾಖಾರೇಖೆ ಶನಿಪರ್ವಕ್ಕೆ ಹೋಗಿದ್ದರೆ, ಈಗ ಶನಿಪರ್ವ ಈಗ ಸೂರ್ಯಪರ್ವ ಅಲ್ಲ, ಶನಿಪರ್ವಕ್ಕೆ ಹೋಗಿದ್ದರೆ, ಈಗ ಸೂರ್ಯಪರ್ವಕ್ಕೆ ಹೋದವರು ಕಲಾವಿದರಾಗಿ ಹೆಸರು ಮಾಡ್ತಾರೆ. ಈಗ ಶನಿ ಪರ್ವಕ್ಕೆ ಇದರಿಂದ ಒಂದು ರೇಖೆ ಹೋಗಿದ್ದರೆ, ಯಾವುದರಿಂದ? ಜ್ಞಾನರೇಖೆಯಿಂದ ಒಂದು ರೇಖೆ ಹೋಗಿದ್ದರೆ ಅವರು ವೈದ್ಯಕೀಯ ರಂಗದಲ್ಲಿ ಹೆಚ್ಚು
ಖ್ಯಾತರಾಗುತ್ತಾರೆ. ಅಂದರೆ ಡಾಕ್ಟರ್ ಆಗ್ಬೋದು ಅಥವಾ ಆರೋಗ್ಯ ರಂಗದಲ್ಲಿ ಕೆಲಸ ಮಾಡುವಂತಹ ಯಾವುದೇ ವ್ಯಕ್ತಿಯಾಗಿರುತ್ತಾರೆ. ಇವರಿಗೆ ಜ್ಯೋತಿಷ ಮಾಂತ್ರಿಕ ವಿದ್ಯೆಗಳಲ್ಲಿಯೂ ಆಸಕ್ತಿ ಇರುತ್ತದೆ. ಗೊತ್ತಾಯ್ತಲ್ಲ, ಇವರು ವೈದ್ಯರಾಗಿರ್ಬೋದು ಅಥವಾ ಆರೋಗ್ಯ ರಂಗದಲ್ಲಿ ಜನರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡುವ ವ್ಯಕ್ತಿಯಾಗಿರ್ಬೋದು, ಇಲ್ಲವೇ ಅಂತಹ ರಂಗದಲ್ಲಿ ಕೆಲಸ ಮಾಡುವ ವ್ಯಕ್ತಿಯಾಗಿರ್ಬೋದು, ಇಲ್ಲವೇ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಜ್ಯೋತಿಷ್ಯ ವಿಷಯದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಇರುತ್ತಾರೆ. ಹಾಗೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅಂದರೆ ಈಗ ನೋಡಿ, ಆಸಕ್ತಿ ಇರುತ್ತದೆ ಅವರಿಗೆ. ಇಲ್ಲೊಂದು ತ್ರಿಕೋಣ ಚಿಹ್ನೆಯೂ ಇದ್ದರೆ, ಇಲ್ಲೊಂದು ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಇಂತಹ ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ. ಈಗ ಜ್ಞಾನರೇಖೆಯಿಂದ ಒಂದು ಶಾಖಾರೇಖೆ ಶನಿ ಪರ್ವಕ್ಕೆ ಹೋಗಿ ಅಲ್ಲಿ ಶನಿ ಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರು ಅಂತಹ ಆರೋಗ್ಯ ಸಂಘಗಳಲ್ಲಿ ಇಲ್ಲವ ಜ್ಯೋತಿಷ್ಯರಾಗಿ ಇಲ್ಲವ ಮಾಂತ್ರಿಕರಾಗಿ ಹೆಚ್ಚು ಹೆಸರನ್ನು ಪಡೆಯುತ್ತಾರೆ, ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಜ್ಞಾನರೇಖೆಯಿಂದ ಗುರುಪರ್ವಕ್ಕೆ ಈಗ ಸೂರ್ಯಪರ್ವ ಆಯಿತು, ಶನಿಪರ್ವ ಆಯಿತು. ಈಗ ಇಲ್ಲಿಂದ ಒಂದು ರೇಖೆ ಎಲ್ಲಿಗೆ ಈ ಗುರುಪರ್ವ ಗೊತ್ತು. ಈ ಗುರುಪರ್ವ ಜೂಪಿಟರ್ ಗುರುಪರ್ವಕ್ಕೆ ಬಂದಿದ್ದರೆ ಅವರು ರಾಜಕೀಯ ಅಥವಾ ಪೊಲೀಸ್ ಅಧಿಕಾರಿಯಾಗಿ ಹೆಸರು ಪಡೆಯುತ್ತಾರೆ, ಖ್ಯಾತರಾಗುತ್ತಾರೆ. ರಾಜಕೀಯದಲ್ಲಿ ಬಂದರೆ ಹೆಚ್ಚಿನ ಉನ್ನತವಾದ ಸ್ಥಾನಮಾನಗಳು ಅವರಿಗೆ ದೊರೆಯುತ್ತದೆ. ಪೊಲೀಸ್ ಇಲಾಖೆಯಲ್ಲಾದರೆ ಅವರಿಗೆ ಹೆಸರು ಅಥವಾ ಪ್ರಶಸ್ತಿ ಅಥವಾ ಬಡ್ತಿ ಇಂತಹ ವಿಷಯಗಳಲ್ಲಿ ಇವರಿಗೆ ಹೆಚ್ಚು ಹಣವನ್ನು ಸಾಧನೆ ಮಾಡಲು ಮತ್ತು ಜನರ ಪ್ರೀತಿ ಗಳಿಸಲು ಇಲಾಖೆಯಲ್ಲಿ ಅವರಿಗೆ ಹೆಸರು ಮಾಡಲು ಸಾಧ್ಯವಾಗುತ್ತದೆ. ಆದರೆ ಗುರುಪರ್ವದಲ್ಲಿ ಇದೇ ರೀತಿಯ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಇದೇ ರೀತಿಯಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ರಾಜಕೀಯ ವ್ಯಕ್ತಿಯಾಗಿ ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಇಂಥ ಒಂದು ರೇಖೆ ಜ್ಞಾನ ರೇಖೆಯಿಂದ ಬಂದು ಗುರುಪರ್ವದಲ್ಲಿದ್ದು ಇಲ್ಲಿ ಒಂದು ತ್ರಿಕೋಣ ಚಿಹ್ನೆಯೂ ಇದ್ದರೆ ಅವರು ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಎಂಬುದರ ಸೂಚನೆಯಾಗಿದೆ. ಮತ್ತು ನಕ್ಷತ್ರ ಚಿಹ್ನೆ ಇದ್ದರೆ, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ, ತ್ರಿಕೋಣ ಬೇಡ, ನಕ್ಷತ್ರ ಚಿಹ್ನೆ ಇದ್ದರೆ ಏನಾಗುತ್ತೆ? ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಗುರುಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದು ಹೀಗೆ ಒಂದು ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ, ಜ್ಞಾನರೇಖೆಯಿಂದ ಒಂದು ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಅವರು IAS IPS ಮುಂತಾದವುಗಳಲ್ಲಿ ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಆದರೆ ಅದೇ ರೀತಿ ನೋಡಿ, ಇಲ್ಲಿಗೆ ಒಂದು ರೇಖೆ, ಈಗ ನೋಡಿ ಇದರಿಂದ ಇಲ್ಲಿಗೆ ಬುಧಪರ್ವಕ್ಕೆ ಒಂದು ರೇಖೆ ಹೋಗಿದ್ದು ಅಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಅಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಇಲ್ಲೊಂದು ನಕ್ಷತ್ರ ಚಿಹ್ನೆ, ಎಲ್ಲಿ ಬುಧಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರು IAS IPS ಅಂತಹ ಪರೀಕ್ಷೆಯಲ್ಲಿ ಬೇಗನೆ ಪಾಸಾಗಿ ಉನ್ನತ ಹುದ್ದೆಯನ್ನು ಪಡೆಯುತ್ತಾರೆ ಎಂಬುದು ಅದರ ಸೂಚನೆ. ಅಂದರೆ ಅವರು IAS IPS ನಂತಹ ಸಿವಿಲ್ ಪರೀಕ್ಷೆಗಳನ್ನು ಬರೆದು ಅವರು ಅದರಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ, ಅಥವಾ ಅವರು ವ್ಯವಹಾರಸ್ಥರಾಗುತ್ತಾರೆ, ಕಲೆಯಿಂದ ಹಣ ಮಾಡುವ ತನ್ನ ವ್ಯಕ್ತಿಗಳಾಗಿರುತ್ತಾರೆ. ಅಂದರೆ ಈ ರೀತಿಯವರು ಕೀರ್ತಿವಂತರಾಗ್ಬೋದು, ಖ್ಯಾತಿಯನ್ನು ಪಡೆಯಬಹುದು. ಇವರು IAS IPS ಈ ಗೆರೆ ಇಲ್ಲದಿದ್ದರೆ ಇಲ್ಲಿ ಬಂದರೆ ಅವರು IPS IAS ಪಾಸ್ ಮಾಡ್ಬೋದು, ಇಲ್ಲವೇ ಅವರು ವ್ಯವಹಾರಸ್ಥರಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಅವರು ಖ್ಯಾತಿ ಪಡೆಯುತ್ತಾರೆ. ಅವರು ಮಾಡುವ ಕೆಲಸದಲ್ಲಿ ಯಾವುದೇ ಕೆಲಸ ಆಗಿದ್ದರೂ ಖ್ಯಾತಿ
ಹೊಂದುತ್ತಾರೆ. ಈಗ ನೋಡಿ ಇದು ನಮ್ಮ ಈ ರೇಖೆ, ಜ್ಞಾನ ರೇಖೆ. ಇಲ್ಲೊಂದು ರೇಖೆ ಹೀಗೆ ಬಂದಿರುತ್ತೆ, ಹೀಗೆ ಭಾಗ್ಯರೇಖೆ ಅಲ್ಲ, ಹೀಗೊಂದು ರೇಖೆ ಕೆಳಗೆ ಬಂದಿರುತ್ತೆ. ಅದು ಈ ಚಂದ್ರಪರ್ವಕ್ಕೆ ಬಂದಿರುತ್ತೆ. ಚಂದ್ರಪರ್ವಕ್ಕೆ ಹೀಗೊಂದು ರೇಖೆ ಬಂದಿದ್ದರೆ, ಈ ರೇಖೆ ಇರುವಂತಹ ಈ ಜ್ಞಾನ ರೇಖೆಗೆ ಇಂಥ ಒಂದು ರೇಖೆ ಬಂದಿದ್ದರೆ ಅಂಥ ವ್ಯಕ್ತಿಗಳು ವಿದೇಶದಿಂದ ಹಣ ಪಡೆಯುವಂತಹ ಯಾವುದಾದ್ರೂ ಉದ್ಯೋಗವನ್ನು ಪಡೆಯುತ್ತಾರೆ. ಅವರು ಸ್ವದೇಶದಲ್ಲಿ ಕುಳಿತು ಅಥವಾ ವಿದೇಶಕ್ಕೆ ಹೋಗಿ ಹಣವನ್ನು ದುಡಿತಾರೆ. ಇವರು ಸ್ವದೇಶದಲ್ಲಿ ಕುಳಿತರು. ಈಗ ನೋಡಿ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವರು ವಿದೇಶದಲ್ಲಿ ಕುಳಿತು ಅವರು ವಿದೇಶಿ ಹಣವನ್ನು ಪಡೆಯುತ್ತಾರೆ. ಆ ಥರ ಹಣ ಪಡಿಬೋದು. ಅಥವಾ ಯಾವುದೋ ವ್ಯವಹಾರ ಮಾಡಿ ಆಮದು ರಫ್ತು ಮಾಡಿ ಅಲ್ಲಿಂದ ಹಣವನ್ನು ಪಡೆಯಬಹುದು. ಇಲ್ಲವೇ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಹಣವನ್ನು ಪಡೆಯುವಂಥದ್ದು. ಅಂದರೆ ಒಟ್ಟಾರೆ ಅವರು ವಿದೇಶದಿಂದ ಹಣ ದುಡಿಯುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಈ ರೀತಿಯ ಒಂದು ಇದಕ್ಕೆ ಹೀಗೊಂದು ರೇಖೆ ಇದ್ದರೆ, ಅಂದರೆ ಇದಕ್ಕೆ ಮುಟ್ಟಿರಲ್ಲ, ಮುಟ್ಟದೇ ಇರುವಂತಹ ರೇಖೆ, ಮುಟ್ಟದೇ ಇರುವಂಥ ರೇಖೆ. ಹೀಗೆ ರೇಖೆಗಳು ಹಲವಾರಿವೆ. ಹಲವಾರು ರೇಖೆಗಳು ಹೀಗಿದೆ. ಈಗ ಯಾರೋ ಹೇಳಿದ್ರು ಇದರಲ್ಲಿ ಹಿಂಗೆ ಆದರೆ ಏನು, ಈಗ ನೋಡಿ, ಈಗ ಆಯುಷ ರೇಖೆ ಹೀಗೆ ಕಟ್ಟಾಗಿರುತ್ತೆ, ಹೀಗೆ ಕೂಡಿರುತ್ತದೆ. ಆದರೆ ಇದರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ನಿಮಗೆ ಆಯುಷ ರೇಖೆಯಲ್ಲಿ ಇಲ್ಲಿ ನಿಮ್ಮ ಆರೋಗ್ಯ ಕೆಡ್ಬೋದು, ಇಲ್ಲ ನಿಮ್ಮ ಹಣಕಾಸಿನ ಸ್ಥಿತಿ ತೊಂದರೆಗೊಳಗಾಗ್ಬೋದು. ಆದರೆ ಇದು ಹೀಗೆ ಇರುವುದರಿಂದ ಇಲ್ಲಿಗೆ ಮೇಲಕ್ಕೆ ಹೋಗಿದೆ, ಇಲ್ಲಿ ಈ ಕೆಳಗಿದೆ, ಈ ಟೈಮ್ ಬರುತ್ತೆ, ಇಲ್ಲಿಗೆ ಅವರ ಸ್ಥಿತಿ ಕಷ್ಟ ಎಲ್ಲವೂ ನಿವಾರಣೆ ಆಗುತ್ತದೆ. ಕಷ್ಟ ಎಲ್ಲವೂ ನಿವಾರಣೆ ಆಗುವಂಥ ಸೂಚನೆ ಅದು ಎಂದು ತಿಳ್ಕೋಬೇಕು. ಅಂದರೆ ಇಲ್ಲಿ ಈ ಕಟ್ಟಾದವರಿಗೆ ಇಲ್ಲಿ ಅವರಿಗೆ ತೊಂದರೆ ಇದೆ, ಇಷ್ಟು ದೂರದಲ್ಲಿ ಅವರಿಗೆ ತೊಂದರೆ ಇದೆ. ಹಣಕಾಸಿನ ತೊಂದರೆ ಆಗಿರ್ಬೋದು, ದೈಹಿಕ ತೊಂದರೆ ಆಗಿರ್ಬೋದು, ಆರೋಗ್ಯ ತೊಂದರೆ ಆಗಿರ್ಬೋದು, ಅಂಥ ಸಮಸ್ಯೆಗಳು ಎದುರಾಗ್ಬೋದು. ಹಣಕಾಸಿನ ತೊಂದರೆ ಎಲ್ಲವೂ ನಿವಾರಣೆ ಆಗುತ್ತದೆ ಎಂಬುದು ಈ ರೀತಿಯ ಗೆರೆ ಇದ್ದರೆ ಅದರ ಸೂಚನೆ ಎಂಬುದು. ಅದರಿಂದ ಭಯಪಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಹೀಗೆ ಹಲವಾರು ವಿಚಾರಗಳನ್ನು ನಾವು ತಿಳಿದುಕೊಂಡೇವೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಲವರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನಾವು ಆನ್ಲೈನಲ್ಲೇ ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಡುತ್ತೇವೆ. ಅದಕ್ಕಾಗಿ ನಿಮಗೆ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.